ಶ್ರೀ ಸತ್ತುಪಾಸಿಯೇ ನಮಃ. ಗುರುಗೀತ. ಶ್ರೀ ಗುರುವು ಪರಬ್ರಹ್ಮ ಸ್ವರೂಪರೆಂಬ ದೃಢ ನಿಶ್ಚಯದಿಂದ ವೇದವ್ಯಾಸರು ಗುರುಗೀತಾ ಗ್ರಂಥವನ್ನು ಆರಂಭಿಸಿರುವರು. ಶ್ಲೋಕ 1. ಅಚಿಂತ್ಯ ಅವ್ಯಕ್ತ ರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಅನುವಾದ. ಬುದ್ಧಿಗೊಳೆಯದವರು, ಇಂದ್ರಿಯಗಳಿಗೆ ಸಿಗದವರು, ಮೂರು ಗುಣಗಳನ್ನು ಮೀರಿದವರು, ಸಚ್ಚಿದಾನಂದ ಗುಣಸ್ವರೂಪರು, ಸರ್ವ ಜಗತ್ತಿಗೂ ಆಧಾರವಾಗಿರುವ ಪರಬ್ರಹ್ಮ ಸ್ವರೂಪರಾದ ಶ್ರೀ ಗುರುವಿಗೆ ಪ್ರಣಾಮಗಳನ್ನು ಸಮರ್ಪಿಸುವೆನು. ಭಾವಾರ್ಥ. ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ಅಚಿಂತ್ಯ ಎಂಬ ಪದವನ್ನು ಪರಬ್ರಹ್ಮ ಅಥವಾ ಪರಮಾತ್ಮನಿಗೆ ಬಳಸಲಾಗುತ್ತದೆ. ಚಿಂತ್ಯ ಎಂದರೆ ಯೋಚಿಸಬಹುದಾದ, ಕಲ್ಪಿಸಬಹುದಾದ, ಮನಸ್ಸಿನಿಂದ ಗ್ರಹಿಸಬಹುದಾದದ್ದು. ಆದರೆ ಅಚಿಂತ್ಯ ಮಾನವನ ಸೀಮಿತ ಮನಸ್ಸಿನಿಂದ ಗ್ರಹಿಸಲಾಗದು. ವ್ಯಾಸರು ಶ್ರೀ ಗುರುವನ್ನು ಅಚಿಂತ್ಯ ಎಂದು ಹೇಳುತ್ತಿರುವರು. ಏಕೆಂದರೆ ಗುರುವು ಕೇವಲ ಒಬ್ಬ ವ್ಯಕ್ತಿ ವಿಶೇಷವಲ್ಲ, ಅವರು ಪರಬ್ರಹ್ಮ ಸ್ವರೂಪರು. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಂತಿಮ ವಾಸ್ತವವನ್ನು ಪ್ರತಿನಿಧಿಸುತ್ತಾರೆ. ಗುರುವನ್ನು ತರ್ಕ, ಮನಸ್ಸು ಅಥವಾ ಇಂದ್ರಿಯಗಳಿಂದ ಗ್ರಹಿಸಲು ಸಾಧ್ಯವಿಲ್ಲ. ಗುರು ಮಾನವ ರೂಪದಲ್ಲಿ ಕಾಣಿಸಿಕೊಂಡರೂ ಅವರ ನಿಜವಾದ ಸ್ವಭಾವ ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪ. ಶ್ರೀ ಗುರುವು ಅರ್ಥ ಮಾಡಿಕೊಳ್ಳಬೇಕಾದ ವ್ಯಕ್ತಿಯಲ್ಲ. ಅವರು ಮನಸ್ಸನ್ನು, ಆಲೋಚನೆಗಳನ್ನು ಮೀರಿದ ದೈವಿಕ ಪ್ರಜ್ಞೆ. ಇದು ವಿವರಿಸಲಾಗದ ರಹಸ್ಯ, ಸ್ವಾನುಭವ ವೇದ್ಯ. ಅವ್ಯಕ್ತ ಎಂದರೆ ಆ ನಿರಾಕರಣೆ ಅಲ್ಲ, ವ್ಯಕ್ತ, ಸ್ಪಷ್ಟ, ಗೋಚರ, ಗ್ರಹಿಸಬಹುದಾದ. ಅವ್ಯಕ್ತ ಇಂದ್ರಿಯಗಳಿಂದ ಗ್ರಹಿಸಲಾಗದ, ನಾಮರೂಪವನ್ನು ಮೀರಿದ ಸೂಕ್ಷ್ಮ ಸ್ಥಿತಿ. ಗುರುವಿನ ದೇಹವನ್ನು ನೋಡಬಹುದು, ಮಾತುಗಳನ್ನು ಕೇಳಬಹುದು, ಆದರೆ ಅವರ ನಿಜವಾದ ಸ್ವಭಾವ ಪರಬ್ರಹ್ಮ ಸ್ವರೂಪ. ಅದು ಸೂಕ್ಷ್ಮಾತಿ ಸೂಕ್ಷ್ಮ, ಗೌಪ್ಯ, ಅನಂತ, ಅವ್ಯಕ್ತ. ಗುರುವು ಅವ್ಯಕ್ತವಾದ ಪರಮತತ್ವ. ನಿರಾಕಾರ ಪರಬ್ರಹ್ಮವು ಶಿಷ್ಯನಿಗೆ ಮಾರ್ಗದರ್ಶನ ನೀಡಲು ಬಂದ ಸಾಕಾರ ರೂಪವೇ ಶ್ರೀ ಗುರು ಪರಬ್ರಹ್ಮ. ಪ್ರಕೃತಿಯ ವಿಧಾನಗಳಿಗೆ ಅತೀತವಾಗಿ ಭೌತಿಕ ಗುಣಗಳಾದ ಸತ್ವ, ರಜೋ, ತಮೋ ಗುಣಗಳತೀತವಾಗಿರುವ ಗುರುದೇವರೇ ನಿರ್ಗುಣ ಪರಬ್ರಹ್ಮ. ಗುರುವಿನ ಅನುಗ್ರಹದಿಂದ ಶಿಷ್ಯನು ನಿರ್ಗುಣ ಸ್ಥಿತಿಯನ್ನು ಪಡೆಯುವನು. ನಿರ್ಗುಣರಾದ ಗುರುಗಳು ಗುಣಾತ್ಮಕರು. ಅವರು ಸದ್ಗುಣದಲ್ಲಿ ಸ್ಥಾಪಿತವಾಗಿರುತ್ತಾರೆ. ಸತ್ ಎಂದರೆ ಪರಬ್ರಹ್ಮ. ಸದ್ಗುರುವು ನಿರಂತರ ಬದಲಾಗುವ ಜಗತ್ತಿನಲ್ಲಿ ಸ್ಥಿರವಾಗಿರುವ ಪರಂಜ್ಯೋತಿ. ಪರಬ್ರಹ್ಮ ನಿರಂತರವಾಗಿ ಬದಲಾಗುತ್ತಿರುವ ಪ್ರಪಂಚದ ಬದಲಾಗದ ಆಧಾರ. ಗುರುವು ಬ್ರಹ್ಮನಲ್ಲಿ ಸ್ಥಾಪಿತವಾಗಿರುವುದರಿಂದ ಅವರನ್ನು ಜಗತ್ತಿಗೆ ಆಧಾರವೆಂದು ಹೇಳಲಾಗುತ್ತದೆ. ವಸ್ತುಗಳಿಗೆ ಆಕಾಶವೇ ಆಧಾರ, ಅಲೆಗಳಿಗೆ ಸಾಗರವೇ ಆಧಾರ. ಹಾಗೆಯೇ ಗೋಚರ ಗೊಂದಲದ ಜಗತ್ತಿಗೆ ಮೌನ ಹಾಗೂ ಅದೃಶ್ಯ ಆಧಾರ ಶ್ರೀ ಗುರು ಪರಬ್ರಹ್ಮರು. ವ್ಯಾಸರು ಸಕಲ ಚರಾಚರ ಜಗತ್ತಿಗೆ ಅಧಿಷ್ಠಾನರಾದ ಪರಬ್ರಹ್ಮ ಸ್ವರೂಪರಾದ ಶ್ರೀ ಗುರುವರ್ಯಗೆ ಅಂತರಾಳದಿಂದ ನಮಿಸುವೆನು ಎನ್ನುವ ಗುರುಪ್ರಾರ್ಥನೆಯ ಮೂಲಕ ಶ್ರೀ ಗುರುಗೀತೆಯನ್ನು ಆರಂಭಿಸಿರುವರು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿಯವರು ವೇದಾಂತ ಸಾರ ಗ್ರಂಥ ಘನಾನುಭವ ಸಾರದಲ್ಲಿ ಶ್ರೀ ಗುರು ಪರಬ್ರಹ್ಮ ಸ್ವರೂಪ ಸ್ವಭಾವವನ್ನು ಕೊಂಡಾಡಿರುವರು. ಸರ್ವಂ ಬ್ರಹ್ಮಮಯಂ ಎನ್ನುವ ವೇದಘೋಷವನ್ನು ಸದ್ಗುರುನಾಥ ನೀನೇನಾ 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 ಎನ್ನುವ ಸ್ತೋತ್ರದ ಮೂಲಕ ಪರಬ್ರಹ್ಮ ಸ್ವರೂಪವನ್ನು ತಿಳಿಯಪಡಿಸಿರುವರು. ಈ ಸ್ತುತಿಯಲ್ಲಿ ನೀನೇನಾ 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 ಎನ್ನುವ ಪದ ಬ್ರಹ್ಮನಿಷ್ಠರಾದ ಗುರುಗಳು ಮತ್ತು ಬ್ರಹ್ಮಾನುಭೂತಿಯಲ್ಲಿರುವ ಶಿಷ್ಯಗೆ ಭೇದವಿಲ್ಲ ಎನ್ನುವ ತತ್ವಮಸಿ ಮಹಾವಾಕ್ಯವನ್ನು ಉದ್ಘೋಷಿಸಿರುವರು. 3 ಬಾರಿ ಉಲ್ಲೇಖಿಸಿದರ ಆಂತರ್ಯ ಇದು 3 ವಿಭಿನ್ನ ಕ್ಷೇತ್ರಗಳಾದ ಭೌತಿಕ ದೇಹ,
ಮನಸ್ಸು ಮತ್ತು ಆತ್ಮದಲ್ಲಿ ಶಾಂತಿ ಉಂಟು ಮಾಡುವ ಅದ್ವೈತ ಸಿದ್ಧಾಂತವನ್ನು ರೂಪಿಸಿರುವರು. ಸದ್ಗುರುನಾಥ ನೀನೇನಾ ನೀನೇನಾ ನೀನೇನಾ. ಸದ್ಗುರುನಾಥ ನೀನೇನಾ ನೀನೇನಾ ನೀನೇನಾ. ಸರ್ವಸಾಕ್ಷಿಯು ಸರ್ವೇಶ್ವರನು ಸರ್ವಾರಕ್ಷಕ ನೀನೇನಾ. ಭಕ್ತಾವತ್ಸಲ ಭಕ್ತ ಪ್ರಿಯನು ನಿಜ ಭಕ್ತರಿಗೊಲಿವವ ನೀನೇನಾ ನೀನೇನಾ ನೀನೇನಾ. ನಿರಾಕಾರನು ನಿಜ ಸಾಕಾರನು ಆಪದ್ಬಾಂಧವ ನೀನೇನಾ. ಲೋಕೋದ್ಧಾರಕ ಲೋಕಾನಾಯಕ ಲೋಕಾರಕ್ಷಕ ನೀನೇನಾ ನೀನೇನಾ ನೀನೇನಾ. ಅಪಾರ ಮಹಿಮನು ಆನಂದಗನನು ಅನುದಿನ ಪೊರೆವವ ನೀನೇನಾ. ದಯಾಸಾಗರ ಕೃಪಾಮೂರ್ತಿ ಕಾರುಣ್ಯ ನಿಧಿಯೋ ನೀನೇನಾ ನೀನೇನಾ ನೀನೇನಾ. ಅಸದಳ ಆಶ್ಚರ್ಯ ಅಸಾಮಾನ್ಯನು ನೀ ಅಪಾರ ಮಹಿಮನು ನೀನೇನಾ. ಮಾಯಾತೀತನು ಲೀಲ ವಿನೋದನು ಮಹಿಮಾಮಯ ಗುರು ನೀನೇನಾ ನೀನೇನಾ ನೀನೇನಾ. ಉಜ್ವಲ ಪ್ರಜ್ವಲ ಜ್ವಾಜ್ವಲ್ಯನು ನೀ ಜ್ಯೋತಿರ್ಮಯನು ನೀನೇನಾ. ನಿತ್ಯಾನಂದನು ನಿರ್ವಿಕಾರನು ನಿಗಮಾಗಮ ಗೋಚರ ನೀನೇನಾ ನೀನೇನಾ ನೀನೇನಾ. ಬುದ್ಧಿಗೊಳೆಯದವ ವಿದ್ಯೆಗೆ ಸಿಗದವ ಅಧಿಕಾರದ ಮಲಿಗೆ ಅದೃಶ್ಯನು ನೀನೇನಾ. ಸ್ವಾರ್ಥಿಗೆ ಧಕ್ಕದ ಲೋಭಿಗೆ ಸಿಕ್ಕದ ಶರಣಾಗ್ವರಿಗೊಲಿವವ ನೀನೇನಾ ನೀನೇನಾ ನೀನೇನಾ. ಪರಾತ್ಪರನು ಪರಮೇಶ್ವರನು ಭವಬಂಧನ ಹರನು ನೀನೇನಾ. ದತ್ತಾತ್ರೇಯನು ಶ್ರೀಪಾದವಲ್ಲಭ ಗುರು ಕನ್ನೇಶ್ವರ ನೀನೇನಾ ನೀನೇನಾ ನೀನೇನಾ. ಘನಾನುಭವ ಸಾರ ಪುಟ 44. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಗುರು ಅಂದರೆ ಪರಬ್ರಹ್ಮ, ಸ್ವಸ್ವರೂಪ, ಸರ್ವವು ತಾನೇ ಆಗಿರ್ತಕ್ಕಂಥವನು. ಗುರು ಅಂದರೆ ಒಂದು ಹಿಡಿ ಅಥವಾ ಬೊಗಸೆಯ ಅಳತೆ ಅಲ್ಲ, ಅದು ಇಡೀ ಹಿರಣ್ಯ ಗರ್ಭದಾದ್ಯಂತ ಹರಡಿರ್ತಕ್ಕಂತಹ ಪರಾಶಕ್ತಿಯನ್ನು ಗುರು ಅಂತ ಕರೆಯೋದು. ಅಂತಹ ಭಗವದಾಕಾರನನ್ನು ವಿಶಾಲಾಕಾರನನ್ನು ಎಷ್ಟು ವರ್ಣಿಸಿದರೂ ಸಾಲದು. ಅಂತಹದ್ದನ್ನು ನಾವು ಇಲ್ಲಿ ಕೆಲವು ಪದಗಳಿಂದ ವರ್ಣಿಸಿರಬಹುದು. ಇಲ್ಲಿ ದ್ವೈತಕ್ಕೆ ಆಸ್ಪದವೇ ಇಲ್ಲ. ಪರತತ್ವದ ಸಂಪೂರ್ಣ ಮೂಲಕ್ಕೆ ಮುಟ್ಟುವ ರೀತಿಯಲ್ಲಿ ಹೇಳಬಹುದು. ಹಾಡು ಬೇಡ, ಯಾವುದೂ ಬೇಡ, ಸುಮ್ಮನೆ ಇದೊಂದು ಕೂಗು, ಇದನ್ನು ಒಂದು ಶ್ಲೋಕದ ರೀತಿಯಲ್ಲಿಯೂ ಹೇಳಿ ಪರಮಾತ್ಮನಿಗೆ ಅರ್ಪಿಸಬಹುದು. ಇಡೀ ಉಪನಿಷತ್ತು, ವೇದಗಳ ಸಾರವೆಲ್ಲವೂ ಇದರಲ್ಲೇ ಅಡಕವಾಗಿದೆ. ನೇರವಾಗಿ ಅವನ ಹತ್ತಿರ ಹೋಗ್ತಕ್ಕಂತಹ ಮಾರ್ಗವಿದು. ಪರತತ್ವಾಮೃತ ಪುಟ 40.